ಇವತ್ತು ನೀವು ಝೀರೋ, ನಾಳೆ ನೀವು ಹೀರೋ ಆಗ್ಬಹುದು. ವಾರ್ನಿಂಗ್, ಇದು ನಿಜವಾಗ್ಲೂ ನಿಮ್ಮ ಲಾಸ್ಟ್ ಚಾನ್ಸ್ ಆಗಿರ್ಬೋದು. 3, 5 ಅಥವಾ 10 ವರ್ಷಗಳ ನಂತರ ನೀವೆಲ್ಲಿರ್ತೀರಾ? ಸಕ್ಸಸ್ಫುಲ್, ಹ್ಯಾಪಿ ಅಥವಾ ಸ್ಟಕ್, ಲಾಸ್ಟ್, ಫುಲ್ ಆಫ್ ರಿಗ್ರೆಟ್ಸಾ? ಪರ್ಪಸ್ ಇಲ್ಲದ ಜೀವನ, ಫೋಕಸ್ ಇಲ್ಲದ ದಿನಗಳು, ಡಿಸಿಪ್ಲಿನ್ ಇಲ್ಲದ ರೂಟೀನ್, ಇವೆಲ್ಲ ಸ್ಲೋ ಪಾಯ್ಸನ್ ನಿಮ್ಮ ಡ್ರೀಮ್ಸ್ನ ಕೊಲ್ತಿದೆ. ವೇಕಪ್, ನೀವು ಬದುಕ್ತಿರೋದು ಜೀವನನ ಅಥವಾ ಡೈಯಿಂಗ್ ಸ್ಲೋಲಿ? ಇದು ನಿಮ್ಮ ವೇಕಪ್ ಕಾಲ್. ನೀವು ಈಗಲೇ ಆ್ಯಕ್ಷನ್ಸ್ ತಗೋಬೇಕು. ಇದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಇದೆ, ಅದೇ ಮಾಂಕ್ ಮೋಡ್. ಈ ವಿಡಿಯೋ ಮಧ್ಯದಲ್ಲಿ ನಾನು ನಿಮಗೆ ಒಂದು ಪವರ್ಫುಲ್ ಫುಲ್ ಡೇ ರೂಟೀನ ಹೇಳ್ತೀನಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮಾಂಕ್ ಮೋಡ್ ಅಂದರೆ ಜೀವನದಲ್ಲಿ ಸುಮ್ಮನೆ ಇರೋದಲ್ಲ, ಪರ್ಪಸ್, ಫೋಕಸ್ ಮತ್ತು ಡಿಸಿಪ್ಲಿನ್ ಇಟ್ಕೊಂಡು ಮುಂದೆ ಹೋಗೋದು. ಇವೆಲ್ಲ ನಿಮ್ಮ ಕೈಗೆ ಕಂಟ್ರೋಲ್ ಕೊಡುತ್ತೆ. ಇವುಗಳಿಲ್ಲ ಅಂದರೆ ನಿಮ್ಮ ಲೈಫ್ ಹಾಳಾಗುತ್ತೆ. ನಂತರ ನೀವು ಕೆಟ್ಟ ಹ್ಯಾಬಿಟ್ಸ್ಗೆ ಅಡಿಕ್ಟ್ ಆಗ್ತೀರಾ, ಆರೋಗ್ಯ ಹಾಳಾಗುತ್ತೆ, ಕನಸುಗಳು ಹಾರಿ ಹೋಗುತ್ತೆ. ಇವೆಲ್ಲ ನಿಮ್ಮ ಕಣ್ಮುಂದೆ ಆಗ್ತಿದ್ರು ನೀವೇನು ಮಾಡೋಕ್ಕಾಗಲ್ಲ. 95% ಜನರು ಈ ರೀತಿಯ ಜೀವನ ನಡೆಸ್ತವ್ರೆ. ಪರ್ಪಸ್ ಇಲ್ಲ, ಫೋಕಸ್ ಇಲ್ಲ, ಡಿಸಿಪ್ಲಿನ್ ಇಲ್ಲ. ಆದರೆ ಏನಾದರೂ ಒಂದೇ ಒಂದು ದಾರಿ ಇದ್ರೆ, ಒಂದೇ ಒಂದು ದಾರಿ, ಇದು ಎಲ್ಲ ಡಿಸ್ಟ್ರಾಕ್ಷನ್ಸ್ಗಳನ್ನ ತಡೆದಾಕುತ್ತೆ. ವಿಶ್ವದ ಎಲ್ಲಾ ಶಬ್ದಗಳನ್ನ ಮ್ಯೂಟ್ ಮಾಡುತ್ತೆ. ನಿಮ್ಮ ಪರ್ಪಸ್, ಫೋಕಸ್, ಡಿಸಿಪ್ಲಿನ್ ಎಲ್ಲಾನು ಬ್ಯಾಲೆನ್ಸ್ ಆಗಿರುತ್ತೆ. ಮಾಂಕ್ ಮೋಡ್ ಅಂದ್ರೆ ನೀವು 21 ದಿನ, 3 ತಿಂಗಳು, 6 ತಿಂಗಳು ಅಥವಾ 1 ವರ್ಷ ನಿಮ್ಮ ಗೋಲ್ಗೆ ಫುಲ್ ಕಮಿಟ್ಮೆಂಟ್ ಕೊಡೋದು. ನೀವು ಜಗತ್ತಿನ ಎಲ್ಲಾ ಬ್ಯಾಡ್ ಹ್ಯಾಬಿಟ್ಸ್ನ, ಟೈಮ್ ವೇಸ್ಟ್ ಮಾಡೋದನ್ನ, ಡಿಸ್ಟ್ರಾಕ್ಷನ್ಸ್ನ ಎಲ್ಲ ಬಿಟ್ಟು ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ. ಮಾಂಕ್ ಮೋಡ್ ಅಂದ್ರೆ ಡೋಪಮಿನ್ ರಿಲೀಸ್ ಮಾಡುವ ಕೆಲಸಗಳನ್ನ ಅವಾಯ್ಡ್ ಮಾಡಿ ಡಿಸಿಪ್ಲಿನ್ ಕಟ್ಟುವ ರೋಟೀನ್ಸ್ನ ಫಾಲೋ ಮಾಡೋದು. ನಿಮ್ಮ ಪ್ರತಿಯೊಂದು ಸೆಕೆಂಡ್ ಕೂಡ ಬಾಡಿ, ಮೈಂಡ್ ಮತ್ತೆ ಸ್ಪಿರಿಚುವಲ್ ಗ್ರೋತ್ಗಾಗಿ ಯೂಸ್ ಮಾಡಿ, ಟೆಂಪರರಿ ಪ್ಲೆಜರ್ಗಲ್ಲ. ಹೌದು, ಇದು ಟಫ್, ನೀವು ಲಾಂಗ್ ಟೈಮ್ ಫಾಲೋ ಮಾಡೋಕ್ಕಾಗಲ್ಲ. ಆದ್ರೆ ನೀವು ಅಟ್ಲೀಸ್ಟ್ 21 ದಿನ ಟ್ರೈ ಮಾಡಿ ನೋಡಿ. ನೀವು ಹೆಲ್ದಿ, ಫೋಕಸ್, ಕಾನ್ಫಿಡೆಂಟ್ ಮತ್ತೆ ಡಿಸಿಪ್ಲಿನ್ ಆಗ್ತೀರಾ, ಇದು ನನ್ನ ಗ್ಯಾರಂಟಿ. ನೀವು ಡಿಸೈಡ್ ಮಾಡಿ, ಡ್ರೀಮ್ ಲೈಫ್ ಬೇಕಾ ಅಥವಾ ನೈಟ್ ಮೇರ್ ಲೈಫ್ ಬೇಕಾ ಅಂತ. ಡ್ರೀಮ್ ಲೈಫ್ ಬೇಕಂದ್ರೆ ನಿಮ್ಮ ಹೃದಯದಲ್ಲಿ ಏನೇ ಇದ್ರೂ ಅದನ್ನ ಡಿಫೈನ್ ಮಾಡಿ. ನೀವು ಬೆಳಗ್ಗೆ ಯಾವಾಗ ಎದ್ದೇಳ್ತೀರಾ, ನೀವೇನ್ ಮಾಡ್ತೀರಾ, ಯಾರ ಜೊತೆ ಇರ್ತೀರಾ, ನಿಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ, ನೀವು ಎಮೋಷನಲಿ ಹೇಗೆ ಫೀಲ್ ಮಾಡ್ತೀರಾ, ಅದನ್ನ ಡೀಟೇಲ್ಡ್ ಆಗಿ ಒಂದು ಪೇಪರ್ ಮೇಲೆ ಬರೆಯಿರಿ. ಹಾಗಾದ್ರೆ ಇವಾಗ ನಿಮ್ಮ ನೈಟ್ ಮೇರ್ ಲೈಫ್ ಬಗ್ಗೆ ಯೋಚನೆ ಮಾಡಿ. ಲೇಜಿನೆಸ್, ಜಂಕ್ ಫುಡ್, ಸೋಷಿಯಲ್ ಮೀಡಿಯಾ ಅಡಿಕ್ಷನ್, ನೋ ವರ್ಕೌಟ್. ನೋಡಿ, ಇದೇ ನಿಮ್ಮ ಲೈಫ್ 5 ವರ್ಷಗಳ ನಂತರ. ಯೋಚನೆ ಮಾಡಿ. ಡಿಪ್ರೆಸ್ಡ್, ಆಂಗ್ಸೈಟಿ, ಬ್ರೋಕ್, ಡಿಸ್ಟ್ರಾಕ್ಷನ್ಸ್ಗೆ ಸ್ಲೇವ್ ಆಗಿರುವಂತಹ ಒಂದು ಜೀವನ. ಓಕೆ, ಇವಾಗ ನಿಮ್ಮನ್ನ ಇರಿಟೇಟ್ ಮಾಡೋಕ್ಕೆ ಒಂದು ಐಡಿಯಾ ಇದೆ. ಸಕ್ಸಸ್ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಫೇಲ್ಯೂರ್ ಬಗ್ಗೆ ಯೋಚಿಸಿದ್ರೆ ಮೋಟಿವೇಶನ್ ಇನ್ನೂ ಜಾಸ್ತಿ ಆಗುತ್ತೆ. ಒಂದು ಸಲ ನಿಮ್ಮ ಫೇಲ್ಯೂರ್ ಬಗ್ಗೆ ಯೋಚನೆ ಮಾಡಿ ನೋಡಿ. ಮಾಂಕ್ ಮೋಡ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಿಮ್ಮ ರೂಟೀನ್ ಡಿಸೈನ್ ಮಾಡ್ಕೋಬೇಕು. 3 ನಾನ್ ನೆಗೋಷಿಯೇಬಲ್ ಟಾಸ್ಕ್ ನ ಫಿಕ್ಸ್ ಮಾಡ್ಕೊಳ್ಳಿ. ಮೆಡಿಟೇಷನ್ 30 ನಿಮಿಷ, ವ್ಯಾಯಾಮ, ಯಾವುದಾದ್ರೂ ಒಂದು ಫಿಸಿಕಲ್ ಟಾಸ್ಕ್ ಮಾಡಿ. ಹೆಲ್ದಿ ಡಯಟ್, ನಿಮ್ಮ ತಿನಿಸುಗಳಲ್ಲಿ ಡಿಸಿಪ್ಲಿನ್ ಇಟ್ಕೊಳ್ಳಿ. ಇವುಗಳು ನಿಮ್ಮ ಬಾಡಿ ಮತ್ತೆ ಮೈಂಡ್ಗೆ ಫ್ಯೂಲ್ ಆಗುತ್ತೆ. ಇನ್ನೂ ಸೇರಿಸಬಹುದು, ಪುಸ್ತಕ ಓದಿ, 8 ಗಂಟೆಗಳ ಕಾಲ ನಿದ್ರೆ ಮಾಡಿ, ಕ್ರಿಯೇಟಿವಿಟಿ ಪ್ರಾಕ್ಟೀಸ್ ಮಾಡಿ. ಇದರ ರೂಟೀನ್ ಹೇಗಿರುತ್ತೆ ನೋಡಿ. ಬೆಳಗ್ಗೆ ಎದ್ದು 1 ಗ್ಲಾಸ್ ನೀರು ಕುಡೀರಿ. ನಂತರ 30 ನಿಮಿಷಗಳ ಕಾಲ ಧ್ಯಾನ ಮಾಡಿ. ಸನ್ಲೈಟ್ ವಾಕ್, ವರ್ಕೌಟ್ ಅಥವಾ ಜಿಮ್. 4 ಗಂಟೆಗಳ ಕಾಲ 2 ಸೆಷನ್ಸ್ ಡೀಪ್ ವರ್ಕ್. ಮಧ್ಯದಲ್ಲಿ 15ರಿಂದ 30 ನಿಮಿಷಗಳ ಬ್ರೇಕ್ ತಗೊಳ್ಳಿ, ಬಟ್ ನೋ ಸೋಷಿಯಲ್ ಮೀಡಿಯಾ. ಫುಲ್ಲಿ ಫೋಕಸ್. ಪ್ರೋಟೀನ್ ರಿಚ್ ಡಯಟ್ ತಗೊಳ್ಳಿ. ದಿನನಿತ್ಯ 3ರಿಂದ 4 ಲೀಟರ್ ನೀರು ಕುಡೀರಿ. ರಾತ್ರಿ ಪುಸ್ತಕ ಓದುತ್ತಾ ಮಲ್ಕೊಳ್ಳಿ. ನೆಕ್ಸ್ಟ್ ಡೇ ಇದನ್ನ ಸೇಮ್ ರಿಪೀಟ್ ಮಾಡಿ. ಕೆಲವು ವಾರಗಳ ನಂತರ ನೀವು ಒಬ್ಬ ಡಿಫ್ರೆಂಟ್ ವ್ಯಕ್ತಿಯಾಗಿ ಕಾಣಿಸ್ತೀರಾ. ಆದ್ರೆ ನೆನ್ಪಿಟ್ಕೊಳ್ಳಿ, ಮಾಂಕ್ ಮೋಡ್ ಕೆಲಸ ಮಾಡೋದು ನೀವು ಪರ್ಪಸ್ ಡ್ರಿವನ್ ಲೈಫ್ ಜೀವನ ಮಾಡಿದ್ರೆ ಮಾತ್ರ. ಇವತ್ತಿಗೂ ನಿಮ್ಮ ಕೈಯಲ್ಲಿ ಏನಿದೆ, ಇನ್ಫ್ಲೂಯೆನ್ಸ್, ಬ್ಯಾಡ್ ಹ್ಯಾಬಿಟ್ಸ್, ಅಡಿಕ್ಷನ್, ನೀವು ನಿಜವಾಗ್ಲೂ ನಿಮ್ಮ ಜೀವನಕ್ಕೆ ಇನ್ನೂ ಹೊಂದ್ಕೊಂಡಿಲ್ಲ. ರಿಯಲ್ ಪರ್ಪಸ್ ಅಂದ್ರೆ ಏನ್ ಚೇಂಜ್ ಮಾಡಬೇಕು ಅಂತ ಸ್ಪಷ್ಟವಾಗಿ ಗೊತ್ತಿರಬೇಕು. ಸ್ಟಡೀಸ್ ಅಲ್ಲಿ ವೀಕ್ ಇದ್ರೆ ಪರ್ಪಸ್, ಬೆಟರ್ ಸ್ಟೂಡೆಂಟ್ ಆಗಬೇಕು. ಆರೋಗ್ಯ ಕಮ್ಮಿ ಇದ್ರೆ ಪರ್ಪಸ್, ಫಿಸಿಕಲಿ ಬೆಸ್ಟ್ ವರ್ಷನ್ ಆಗಬೇಕು. ದುಡ್ಡಿಲ್ವಾ, ಪರ್ಪಸ್, ಸಂಪಾದನೆ ಮಾಡಿ, ಇನ್ವೆಸ್ಟ್ ಮಾಡಿ, ಸೇವ್ ಮಾಡಿ. ಇದೇ ತರ ಪರ್ಪಸ್ ಮೇಲೆ ವರ್ಕ್ ಮಾಡಿದ್ರೆ ನೀವು 95% ಜನಗಳ ಮುಂದೆ ಇರ್ತೀರಾ. ಈ ವಿಡಿಯೋ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಮಾಂಕ್ ಮೋಡ್ಗೆ ಎಂಟ್ರಿ ಕೊಡೋಣ. ಸಿ ಯು ದೇರ್. ನಿಮ್ಮ ಬ್ರದರ್ ಫ್ರಮ್ ಗ್ರೈಂಡ್ ಸೈಡ್ ಸೈನಿಂಗ್ ಆಫ್.